ಹುಡುಗಿಯನ್ನೊಮ್ಮೆ ನೋಡಿಬಿಡಿ, ಎಷ್ಟೊಂದು ಮುದ್ದಾಗಿದ್ದಾಳೆ. ಇವಳ ಹೆಸರು ಶಾರದಾ ಅಂತ. ಇನ್ನು 18 ವರ್ಷ ವಯಸ್ಸು. ಇನ್ನು 100 ವರ್ಷಗಳ ಕಾಲ ಬದುಕಿ ಬಾಳಬೇಕಿದ್ದ ಶಾರದಾ 18ನೇ ವಯಸ್ಸಿಗೆ ತನ್ನ ಜೀವ ಬಿಟ್ಟಿದ್ದಾಳೆ. ಅಂದಹಾಗೆ ಮೃತ ಶಾರದಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬುರುಡಗುಂಟೆ ಗ್ರಾಮದ ಆಂಜಿನಪ್ಪ ಮಧುಶ್ರೀ ದಂಪತಿಯ 2ನೇ ಮಗಳು. ಈ ದಂಪತಿಗೆ ಒಟ್ಟು 3 ಜನ ಮಕ್ಕಳು. ಅದರಲ್ಲಿ 2 ಹೆಣ್ಣು ಮಕ್ಕಳು, 1 ಗಂಡು ಮಗು. ತಂದೆ ಆಂಜಿನಪ್ಪ ಮೃತಪಟ್ಟ ಮೇಲೆ ತಾಯಿ ತನ್ನ ಮಕ್ಕಳು ಚೆನ್ನಾಗಿ ಓದಲೆಂದು ಊರು ಬಿಟ್ಟು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ದುಡಿದು ಮಕ್ಕಳನ್ನು ಮುದ್ದಾಗಿ ಸಾಕಿದ್ರು. ಆದರೆ ಶಾರದಾ 9ನೇ ತರಗತಿಯಲ್ಲಿದ್ದಾಗ ತಮ್ಮ ಸ್ವಗ್ರಾಮದಲ್ಲಿದ್ದಾಗ 3 ದಾರಿಯ ಸ್ಮಶಾನ ಜಾಗದಲ್ಲಿ ಜಾರಿ ಬಿದ್ದಿದ್ರಂತೆ. ಇದರಿಂದ ಶಾರದಾಳ ಜೀವನದಲ್ಲಿ ತಮ್ಮ ತಾಯಿ ಊರಾದ ಬುರುಡಕುಂಟೆ ಸ್ಮಶಾನದ ಜಾಗದಲ್ಲಿ ಬಿದ್ದಾಗನಿಂದ ಒಂದಲ್ಲ ಒಂದು ಸಮಸ್ಯೆ ಅನುಭವಿಸಿಕೊಂಡು ಬಂದಿದ್ದಾಳೆ. ಕೆಲ ದಿನಗಳ ನಂತರ ಶಾರದಾಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು, ರಕ್ತದ ವಾಂತಿ ಶುರುವಾಗಿದೆ. ಪೋಷಕರು ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಎಲ್ಲವೂ ನಾರ್ಮಲ್ ಅಂತ ರಿಪೋರ್ಟ್ಸ್ ಬಂದಿದೆ. ಭಯಗೊಂಡು ಗಾಳಿ ಸೋಕಿರಬಹುದೆಂದು ಪೋಷಕರು ದೇವಾಲಯಗಳಲ್ಲಿ ತೋರಿಸಿ ಸ್ವಲ್ಪ ವಾಸಿ ಮಾಡಿಕೊಂಡಿದ್ದರು. ಆದರೆ ಶಾರದಾ ಮಾತ್ರ 4 ವರ್ಷಗಳಿಂದ ಆಗಾಗ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ಲಂತೆ. PUC ಮಾಡುತ್ತಿದ್ದ ಶಾರದಾ ಕೆಲವು ದಿನಗಳಿಂದ ಕಾಲೇಜಿಗೂ ಹೋಗ್ತಾ ಇರಲಿಲ್ವಂತೆ. ಮನೆಯಲ್ಲಿಯೇ ಇದ್ದ ಶಾರದಾ ಹೊಟ್ಟೆ ನೋವು ತಾಳಲಾರದೆ ಇದ್ದಕ್ಕಿದ್ದಂತೆ ನಿಗೂಢವಾಗಿ ಸಾವಿನ ಕುಣಿಕೆಗೆ ಕೊರಳೊಡ್ಡಿದ್ದಾಳೆ. ಇನ್ನು ಆಂಜಿನಪ್ಪ ಮಧುಶ್ರೀ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳಲ್ಲಿ 1 ಹೆಣ್ಣು ಮಗಳನ್ನು ಕಣಿವೆ ನಾರಾಯಣಪುರಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ. ಕಣಿವೆ ನಾರಾಯಣಪುರ ಗ್ರಾಮದಲ್ಲಿ ತಾಯಿ ಮಧುಶ್ರೀ ಬಾಡಿಗೆ ಮನೆ ಮಾಡಿ 2ನೇ ಮಗಳ ಜೊತೆ ವಾಸವಿದ್ರು. ತಾಯಿ ಕೆಲಸಕ್ಕೆಂದು ಮುದ್ದೇನಹಳ್ಳಿಗೆ ಬಂದು ಹೋಗ್ತಿದ್ರು. ಆದರೆ ಮಗಳು ಶಾರದಾ ಒಬ್ಬಳೇ ಮನೆಯಲ್ಲಿದ್ಲಂತೆ. ಕಳೆದ ವಾರದಿಂದ ಯಾರೊಂದಿಗೂ ಸರಿಯಾಗಿ ಮಾತನಾಡ್ತಾ ಇರಲಿಲ್ವಂತೆ. ಜೊತೆಗೆ ಹೊಟ್ಟೆ ನೋವು ಜಾಸ್ತಿಯಾಗಿದೆ. ತಾಯಿ ಕೆಲಸಕ್ಕೆ ಹೋದ ಕೂಡಲೇ ಮಗಳು ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ವಿಚಾರ ಗೊತ್ತಾಗಿ ಮೃತಳ ಅಕ್ಕ ಭಾವ ಬಂದು ನೋಡಿದಾಗ ಅಷ್ಟೊತ್ತಿಗೆ ಶಾರದಾಳ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು, ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಈ ಘಟನೆಯು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶಾರದಾ ಏನೂ ಆಗಿರಲಿಲ್ಲ. 1 ವರ್ಷದಲ್ಲಿ ಎಲ್ಲ ಬಿದ್ದೋಗಿತ್ತು. ಅಲ್ಲಿ ಬುರುಡಗುಂಟೆಯಲ್ಲಿ 1 ವರ್ಷ ಬಿದ್ದೋಗಿತ್ತು. ಆವಾಗ ಸ್ವಲ್ಪ ತೋರಿಸಿದ್ರಿ, ಮೇಲಾಗಿತ್ತು. ಆಮೇಲೆ ಮತ್ತೆ ಇವಾಗ ಒಂದು 15 ದಿನದಿಂದ ಆ ಥರ ಒಂಥರ ಜನಗಳ ಮೇಲೆ ಎಲ್ಲ ಜನಗಳನ್ನ ಸೇರ್ತಾ ಇರಲಿಲ್ಲ. ಅವ್ರ ಮೇಲೆಲ್ಲ ಕೋಪ ಮಾಡ್ಕೊಂಡು ಆ ಥರ ಒಬ್ಬಳೇ ಇರಬೇಕು ಅನಿಸೋದು. ಆ ಹುಡುಗಿ ಯಾರ ಜೊತೆಗೂ ಹೋಗ್ತಾ ಆ ಥರ ಈ ಹೊಟ್ಟೆ ನೋವು ಜಾಸ್ತಿಯಾಗಿ ತಡಿಲಾರದ ಆ ಥರ ಮಾಡ್ಕೊಂಡಿದ್ದೆ. ಬಿದ್ದಾಗಿಂದನೇ ಆ ಥರ ಹುಡುಗಿ ಹೌದು, ವಾಮಿಟು. ಆವಾಗ ಬಿದ್ದೋಗಿದ ತಕ್ಷಣ ಆವಾಗ ಬ್ಲಡ್ ವಾಮಿಟ್ ಆಗ್ತಾಯಿತ್ತು. ಆವಾಗ ಮೇಲಾಗಿತ್ತು, ಮೇಲ್ ಮಾಡಿದರು ಒಬ್ಬರು. ಆಮೇಲೆ ಮತ್ತೆ ಇವಾಗ ಬ್ಲಡ್ ವಾಮಿಟ್ ಏನಿಲ್ಲ, ಬರೀ ಹೊಟ್ಟೆ ನೋವು ಮಾತ್ರ. ಹೊಟ್ಟೆ ನೋವು ಎಲ್ಲಿ ಕುತ್ಕೊಂಡ್ರೆ ಅಲ್ಲೇ ಇರೋದು, ಆ ಥರ ಮೇಂಡ್ ಒಂಥರ
ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ನಾರ್ಮಲ್ ಅಂತ ಬರ್ತಿತ್ತಂತ ಹೌದಾ? ಹಾಂ ನಾರ್ಮಲ್. ಹಾಂ. ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಎಲ್ಲ ನಾರ್ಮಲ್ ಬರುತ್ತೆ. ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ದೇವಸ್ಥಾನ ಪೂಜೆ ಅದು ಇದು ನನಗೆ ತೋರಿಸೋಕ್ಕೆ ಆ ಬುದ್ಧಿ ದೇವ್ರು ಕೊಡಲಿಲ್ಲ ತಕ್ಷಣಕ್ಕೆ. ಆಮೇಲೆ ಮತ್ತೆ ಎಲ್ಲೋ ತೋರಿಸೋಣ ಇವತ್ತು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಶುಕ್ರವಾರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಒಟ್ಟಾರೆ ಗ್ರಾಮದ ಆ ಜಾಗದಲ್ಲಿ ಬಿದ್ದವರು ಇದುವರೆಗೂ ಯಾರೂ ಉಳಿದಿಲ್ವಂತೆ. 4 ವರ್ಷಗಳ ಹಿಂದೆ ಬಿದ್ದ ಶಾರದಾ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದು, ಇದಕ್ಕೆ ಹೊಣೆ ಕಣ್ಣಿಗೆ ಕಾಣದ ಶಕ್ತಿಯ ಅಥವಾ ಏನು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಏನಾಯ್ತು ಹೇಳಮ್ಮ? ಯಾಕೆ ಹೊಟ್ಟೆ ನೋವು ಬರ್ತಾ ಇತ್ತು? ಒಂದು ಜಾಗದಲ್ಲಿ ಬಿದ್ದಿತ್ತು ಸ್ಕೂಲ್ ಹತ್ರ. ಪಕ್ಕದಲ್ಲೇ ಸ್ಮಶಾನ ಆಯ್ತು. 4 ವರ್ಷದಿಂದ ಏನು ಹೊಟ್ಟೆ ನೋವು ಅಂತಿಲ್ಲ? ಹಾಂ, ವಾರಕ್ಕೆ ಒಂದ್ಸರಿ ಅದು ಅಂತಿಲ್ಲ. ನಾವು ಮನೆಯಲ್ಲಿದ್ವಿ, ನಮ್ಮ ಸ್ವಂತ ಮನೆ ಇದೆ. ನಮ್ಮ ಅಮ್ಮವ್ರ ಬಾಡಿಗೆ ಮನೆ ಕನ್ನಡದಲ್ಲಿ, ಅಲ್ಲಿ ಸ್ವಂತ ಮನೆ ಇದೆ. ಅವ್ರದ್ದು ಬಾಡಿಗೆ ಮನೆಯಲ್ಲಿ ಇರೋದು. ಅವ್ರಿಗೆ ಈ ಮನೆಗೆ ಬಂದಿತ್ತು, ನಮ್ಮ ಮನೆಗೆ, ನಮ್ಮ ಯಜಮಾನ ಅವ್ರ ಮನೆಗೆ ಬಂದಿತ್ತು. ಹಿಂಗೆ ನಾನು ಮಲ್ಕೊತೀನಿ, ನನಗೆ ಜಾಸ್ತಿ ಅಂದರೆ ಹೊಟ್ಟೆ ನೋವು ಜಾಸ್ತಿ ಪೇನ್ ಇದೆ ಅಂತ ಹೋಗಿ ಆ ಮನೇಲಿ ಮಲ್ಕೊ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.